ಓಂ ಶಾಂತಿ. ಇಂದಿನ ದಿನಾಂಕ 19/12/2024. ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಈ ಪುರುಷೋತ್ತಮ ಸಂಗಮ ಯುಗವು ವರ್ಗಾವಣೆಯಾಗುವ ಯುಗವಾಗಿದೆ. ಈಗ ನೀವು ಕನಿಷ್ಠರಿಂದ ಉತ್ತಮ ಪುರುಷರಾಗಬೇಕಾಗಿದೆ. ಪ್ರಶ್ನೆ: ತಂದೆಯ ಜೊತೆಗೆ ಎಂತಹ ಮಕ್ಕಳ ಮಹಿಮೆಯನ್ನು ಗಾಯನ ಮಾಡಲಾಗುತ್ತದೆ? ಉತ್ತರ: ಯಾರು ಶಿಕ್ಷಕರಾಗಿ ಅನೇಕರ ಕಲ್ಯಾಣ ಮಾಡಲು ನಿಮಿತ್ತರಾಗುತ್ತಾರೆಯೋ ಅವರ ಮಹಿಮೆಯೂ ಸಹ ತಂದೆಯ ಜೊತೆಯಲ್ಲಿ ಗಾಯನವಾಗುತ್ತದೆ. ಮಾಡಿಸುವಂತಹ ತಂದೆಯು ಮಕ್ಕಳಿಂದ ಅನೇಕರ ಕಲ್ಯಾಣ ಮಾಡಿಸುತ್ತಾರೆ. ಆದ್ದರಿಂದ ಮಕ್ಕಳಿಗೂ ಮಹಿಮೆಯಾಗುತ್ತದೆ. ಹೇಳುತ್ತಾರೆ, ಬಾಬಾ ನಮ್ಮ ಮೇಲೆ ದಯೆ ತೋರಿದರು. ನಾವು ಹೇಗಿದ್ದವರು ಹೇಗಾಗಿ ಬಿಟ್ಟೆವು. ಶಿಕ್ಷಕರಾಗದ ವಿನಃ ಆಶೀರ್ವಾದಗಳು ಸಿಗುವುದಿಲ್ಲ. ಓಂ ಶಾಂತಿ. ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ಹೇಳುತ್ತಾರೆ, ತಿಳಿಸಿಕೊಡುತ್ತಾರೆ, ಮತ್ತೆ ಕೇಳುತ್ತಲೂ ಇರುತ್ತಾರೆ. ಈಗ ಮಕ್ಕಳು ತಂದೆಯನ್ನು ಅರಿತಿದ್ದೀರಿ. ಬಲೆ ಕೆಲವರು ಸರ್ವವ್ಯಾಪಿ ಎಂದು ಹೇಳುತ್ತಾರೆ. ಆದರೆ ಅದಕ್ಕೆ ಮೊದಲು ತಂದೆಯು ಯಾರೆಂಬುದನ್ನು ಅರಿತುಕೊಳ್ಳಬೇಕಲ್ಲವೇ? ಅರಿತುಕೊಂಡು ನಂತರ ಹೇಳಬೇಕು. ತಂದೆಯ ನಿವಾಸ ಸ್ಥಾನವು ಎಲ್ಲಿದೆ? ತಂದೆಯನ್ನು ಅರಿತುಕೊಂಡೇ ಇಲ್ಲವೆಂದರೆ ಅವರ ನಿವಾಸ ಸ್ಥಾನದ ಬಗ್ಗೆ ಹೇಗೆ ತಿಳಿಯುತ್ತದೆ? ಅವರು ನಾಮರೂಪದಿಂದ ಭಿನ್ನವಾಗಿದ್ದಾರೆ ಎಂದು ಹೇಳುತ್ತಾರೆ. ಅಂದರೆ ಅರ್ಥ ಅವರು ಇಲ್ಲವೇ ಇಲ್ಲ ಎಂದು. ಅಂದ ಮೇಲೆ ಯಾವ ವಸ್ತುವಿಲ್ಲವೋ ಅದು ಇರುವ ಸ್ಥಾನದ ಬಗ್ಗೆ ಹೇಗೆ ವಿಚಾರ ಮಾಡುವುದು? ಇದನ್ನು ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ತಂದೆಯು ಮೊಟ್ಟ ಮೊದಲಿಗೆ ತಮ್ಮ ಪರಿಚಯವನ್ನು ಕೊಡುತ್ತಾರೆ, ನಂತರ ಇರುವಂತಹ ಸ್ಥಾನವನ್ನು ತಿಳಿಸಿದ್ದಾರೆ. ಮಕ್ಕಳೇ, ನಾನು ಈ ರಥದ ಮೂಲಕ ಪರಿಚಯವನ್ನು ಕೊಡಲು ಬಂದಿದ್ದೇನೆ. ನಾನು ನಿಮ್ಮೆಲ್ಲರ ತಂದೆಯಾಗಿದ್ದೇನೆ. ಯಾರಿಗೆ ಪರಮಪಿತನೆಂದು ಹೇಳಲಾಗುತ್ತದೆ? ಆತ್ಮನನ್ನೇ ಯಾರೂ ತಿಳಿದುಕೊಂಡಿಲ್ಲ. ತಂದೆಯ ನಾಮ, ರೂಪ, ದೇಶ, ಕಾಲವನ್ನೇ ಅರಿತುಕೊಂಡಿಲ್ಲವೆಂದರೆ ಮತ್ತೆ ಮಕ್ಕಳ ಪರಿಚಯವೆಲ್ಲಿಂದ ಬರುತ್ತದೆ? ತಂದೆಯೇ ನಾಮರೂಪದಿಂದ ಭಿನ್ನರಾಗಿರುವರೆಂದರೆ ಮತ್ತೆ ಮಕ್ಕಳೆಲ್ಲಿಂದ ಬಂದರು? ಮಕ್ಕಳು ಇರುವರೆಂದರೆ ಅವಶ್ಯವಾಗಿ ತಂದೆಯೂ ಇದ್ದಾರೆ. ಇದರಿಂದಲೇ ಅವರು ನಾಮ ರೂಪದಿಂದ ಭಿನ್ನವಾಗಿಲ್ಲವೆಂಬುದು ಸಿದ್ಧವಾಗುತ್ತದೆ. ಮಕ್ಕಳಿಗೂ ನಾಮರೂಪವಿದೆ. ಬಲೆ ಎಷ್ಟೇ ಸೂಕ್ಷ್ಮವಾಗಿರಬಹುದು. ಆಕಾಶವು ಸೂಕ್ಷ್ಮವಾಗಿದೆ. ಆದರೂ ಸಹ ಆಕಾಶವೆಂದು ಹೆಸರಿದೆಯಲ್ಲವೇ? ಹೇಗೆ ಈ ಆಕಾಶವು ಸೂಕ್ಷ್ಮವಾಗಿದೆಯೋ ಹಾಗೆಯೇ ತಂದೆಯು ಬಹಳ ಸೂಕ್ಷ್ಮವಾಗಿದ್ದಾರೆ. ಮಕ್ಕಳು ವರ್ಣನೆ ಮಾಡುತ್ತೀರಿ, ತಂದೆಯು ಅದ್ಭುತ ನಕ್ಷತ್ರವಾಗಿದ್ದಾರೆ. ಆ ತಂದೆಯು ಇವರಲ್ಲಿ ಬ್ರಹ್ಮ ಪ್ರವೇಶ ಮಾಡುತ್ತಾರೆ. ಇವರಿಗೆ ಆತ್ಮನೆಂದು ಹೇಳುತ್ತಾರೆ. ತಂದೆಯು ಪರಮಧಾಮದಲ್ಲಿಯೇ ಇರುತ್ತಾರೆ. ಅದು ಇರುವ ಸ್ಥಾನವಾಗಿದೆ. ಬುದ್ಧಿಯು ಮೇಲೆ ಹೋಗುತ್ತದೆ ಎಲ್ಲವೇ? ಬೆರಳನ್ನು ಮೇಲಕ್ಕೆ ತೋರಿಸಿ ನೆನಪು ಮಾಡುತ್ತಾರೆ. ಅಂದ ಮೇಲೆ ಅವಶ್ಯವಾಗಿ ಯಾರನ್ನು ನೆನಪು ಮಾಡುವರೋ ಅವರು ಇದ್ದಾರೆಂದರ್ಥ. ಪರಮಪಿತ ಪರಮಾತ್ಮ ಎಂದು ಹೇಳುತ್ತಾರಲ್ಲವೇ? ಆದರೂ ಸಹ ಮತ್ತೆ ನಾಮರೂಪದಿಂದ ಭಿನ್ನ ಎಂದು ಹೇಳುವುದು ಅಜ್ಞಾನವಾಗಿದೆ. ತಂದೆಯನ್ನು ಅರಿತುಕೊಳ್ಳುವುದಕ್ಕೆ ಜ್ಞಾನವೆಂದು ಹೇಳಲಾಗುತ್ತದೆ. ನೀವು ಸಹ ತಿಳಿದುಕೊಂಡಿದ್ದೀರಿ. ಮೊದಲು ನಾವು ಅಜ್ಞಾನಿಗಳಾಗಿದ್ದೆವು. ತಂದೆಯನ್ನು ತಿಳಿದುಕೊಂಡಿರಲಿಲ್ಲ, ತಮ್ಮನ್ನು ತಿಳಿದುಕೊಂಡಿರಲಿಲ್ಲ. ಈಗ ತಿಳಿದುಕೊಂಡಿದ್ದೀರಿ. ನಾವಾತ್ಮಗಳಾಗಿದ್ದೇವೆ, ಈ ಶರೀರವಲ್ಲ. ಆತ್ಮಕ್ಕೆ ಅವಿನಾಶಿ ಎಂದು ಹೇಳಲಾಗುತ್ತದೆ. ಅಂದ ಮೇಲೆ ಆತ್ಮವೆನ್ನುವ ಯಾವುದೋ ವಸ್ತುವಿದೆಯಲ್ಲವೇ? ಅವಿನಾಶಿ ಎಂಬುದು ಯಾವುದೇ ಹೆಸರಿಲ್ಲ. ಅವಿನಾಶಿ ಎಂದರೆ ಅದು ವಿನಾಶವನ್ನು ಹೊಂದುವುದಿಲ್ಲವೆಂದರ್ಥ. ಅಂದ ಮೇಲೆ ಅಂತಹ ಯಾವುದೋ ವಸ್ತುವಿದೆ,
ಮಕ್ಕಳಿಗೆ ಬಹಳ ಚೆನ್ನಾಗಿ ತಿಳಿಸಿದ್ದಾರೆ. ಮಧುರಾತಿ ಮಧುರ ಮಕ್ಕಳು ಯಾರಿಗೆ ಮಕ್ಕಳೇ ಮಕ್ಕಳೇ ಎಂದು ಹೇಳುವರೋ ಆ ಆತ್ಮಗಳು ಅವಿನಾಶಿಯಾಗಿದ್ದೀರಿ. ಇಲ್ಲಿ ಆತ್ಮಗಳ ತಂದೆ ಪರಮಪಿತ ಪರಮಾತ್ಮನ ಕುರಿತು ತಿಳಿಸುತ್ತಾರೆ. ಈ ಆಟವು ಒಂದೇ ಬಾರಿ ನಡೆಯುತ್ತದೆ. ಯಾವಾಗ ತಂದೆಯು ಬಂದು ಮಕ್ಕಳಿಗೆ ತಮ್ಮ ಪರಿಚಯವನ್ನು ಕೊಡುತ್ತಾರೆ, ಮಕ್ಕಳೇ ನಾನೂ ಸಹ ಪಾತ್ರಧಾರಿಯಾಗಿದ್ದೇನೆ, ನಾನು ಹೇಗೆ ಪಾತ್ರವನ್ನಭಿನಯಿಸುತ್ತೇನೆಂದು ನಿಮ್ಮ ಬುದ್ಧಿಯಲ್ಲಿದೆ. ಹಳೆಯ ಅರ್ಥಾತ್ ಪತಿತ ಆತ್ಮಗಳನ್ನು ಹೊಸ ಪಾವನರನ್ನಾಗಿ ಮಾಡುತ್ತಾರೆ. ಅದರಿಂದ ನಿಮ್ಮ ಶರೀರವೂ ಸಹ ಸತ್ಯಯುಗದಲ್ಲಿ ಪಾವನವಾಗಿರುತ್ತದೆ. ಇದು ಬುದ್ಧಿಯಲ್ಲಿದೆ ಅಲ್ಲವೇ? ಈಗ ನೀವು ಬಾಬಾ ಬಾಬಾ ಎಂದು ಹೇಳುತ್ತೀರಿ. ಈ ಪಾತ್ರವು ನಡೆಯುತ್ತಿದೆ ಎಲ್ಲವೇ? ಆತ್ಮವೇ ಹೇಳುತ್ತದೆ, ನಾವು ಮಕ್ಕಳನ್ನು ಶಾಂತಿಧಾಮ ಮನೆಗೆ ಕರೆದುಕೊಂಡು ಹೋಗಲು ತಂದೆಯು ಬಂದಿದ್ದಾರೆ. ಶಾಂತಿಧಾಮದ ನಂತರ ಸುಖಧಾಮವಿದೆ. ಶಾಂತಿಧಾಮದ ನಂತರ ದುಃಖಧಾಮವಿರಲು ಸಾಧ್ಯವಿಲ್ಲ. ಹೊಸ ಪ್ರಪಂಚದಲ್ಲಿ ಸುಖವೆಂದೇ ಹೇಳಲಾಗುತ್ತದೆ. ಒಂದು ವೇಳೆ ಈ ದೇವಿ ದೇವತೆಗಳು ಚೈತನ್ಯವಾಗಿದ್ದಾಗ ಯಾರಾದರೂ ತಾವು ಎಲ್ಲಿರುತ್ತೀರಿ ಎಂದು ಕೇಳಿದರೆ ನಾವು ಸ್ವರ್ಗದ ನಿವಾಸಿಗಳಾಗಿದ್ದೇವೆ ಎಂದು ಹೇಳುತ್ತಾರೆ. ಈಗ ಈ ಜಡಮೂರ್ತಿಯಂತೂ ಹೇಳಲು ಸಾಧ್ಯವಿಲ್ಲ. ನಾವು ಮೂಲತಃ ಸ್ವರ್ಗದ ನಿವಾಸಿಗಳು, ದೇವಿ ದೇವತೆಗಳಾಗಿದ್ದೇವೆ. ನಂತರ 84 ಜನ್ಮಗಳನ್ನು ಸುತ್ತಿ ಈಗ ಸಂಗಮ ಯುಗದಲ್ಲಿ ಬಂದಿದ್ದೇವೆಂದು ಹೇಳುತ್ತೀರಲ್ಲವೇ? ಈ ಪುರುಷೋತ್ತಮ ಸಂಗಮ ಯುಗವು ವರ್ಗಾವಣೆಯಾಗುವ ಯುಗವಾಗಿದೆ. ಮಕ್ಕಳು ತಿಳಿದುಕೊಂಡಿದ್ದೀರಿ, ನಾವು ಬಹಳ ಉತ್ತಮ ಪುರುಷರಾಗುತ್ತೇವೆ. ನಾವು ಪ್ರತಿ 5000 ವರ್ಷಗಳ ನಂತರ ಸತೋಪ್ರಧಾನರಾಗುತ್ತೇವೆ. ಸತೋಪ್ರಧಾನದಲ್ಲಿಯೂ ನಂಬರ್ 1 ಎಂದು ಹೇಳುತ್ತಾರೆ. ಅಂದಾಗ ಇದೆಲ್ಲ ಪಾತ್ರವು ಆತ್ಮಕ್ಕೆ ಸಿಕ್ಕಿದೆ. ಮನುಷ್ಯರಿಗೆ ಪಾತ್ರವು ಸಿಕ್ಕಿದೆ ಎಂದು ಹೇಳುವುದಿಲ್ಲ. ನಾನಾತ್ಮನಿಗೆ ಪಾತ್ರವು ಸಿಕ್ಕಿದೆ ಎಂದು ಹೇಳುತ್ತಾರೆ. ನಾನಾತ್ಮನೇ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತೇನೆ. ವಾರಸುದಾರನಾಗಿದ್ದೇನೆ. ಯಾವಾಗಲೂ ಪುರುಷರೇ ವಾರಸುದಾರರಾಗುತ್ತಾರೆ, ಸ್ತ್ರೀಯರಲ್ಲ. ಆದ್ದರಿಂದ ಈಗ ನೀವು ಮಕ್ಕಳು ಇದನ್ನು ಪಕ್ಕಾ ತಿಳಿಯಬೇಕಾಗಿದೆ. ನಾವೆಲ್ಲ ಆತ್ಮಗಳು ಪುರುಷರಾಗಿದ್ದೇವೆ. ಎಲ್ಲರಿಗೆ ಬೇಹದ್ದಿನ ತಂದೆಯಿಂದ ಆಸ್ತಿಯೂ ಸಿಗುತ್ತದೆ. ಲೌಕಿಕ ತಂದೆಯಿಂದ ಕೇವಲ ಗಂಡು ಮಕ್ಕಳಿಗೆ ಆಸ್ತಿಯನ್ನು ಕೊಡುತ್ತಾರೆ, ಹೆಣ್ಣು ಮಕ್ಕಳಿಗಲ್ಲ. ಆತ್ಮವು ಸದಾ ಸ್ತ್ರೀಯಾಗುತ್ತದೆ ಎಂದಲ್ಲ. ತಂದೆಯು ತಿಳಿಸುತ್ತಾರೆ, ನೀವಾತ್ಮಗಳು ಕೆಲವೊಮ್ಮೆ ಪುರುಷನ, ಇನ್ನು ಕೆಲವೊಮ್ಮೆ ಸ್ತ್ರೀಯ ಶರೀರವನ್ನು ಧಾರಣೆ ಮಾಡುತ್ತೀರಿ. ಈ ಸಮಯದಲ್ಲಿ ನೀವೆಲ್ಲರೂ ಪುರುಷರಾಗಿದ್ದೀರಿ. ಎಲ್ಲ ಆತ್ಮಗಳಿಗೆ ಒಬ್ಬ ತಂದೆಯಿಂದ ಆಸ್ತಿಯೂ ಸಿಗುತ್ತದೆ. ಎಲ್ಲರೂ ಮಕ್ಕಳೇ ಆಗಿದ್ದೀರಿ. ಎಲ್ಲರಿಗೆ ತಂದೆಯು ಒಬ್ಬರೇ ಆಗಿದ್ದಾರೆ. ತಂದೆಯೂ ಸಹ ತಿಳಿಸುತ್ತಾರೆ, ಏ ಮಕ್ಕಳೇ, ನೀವೆಲ್ಲ ಆತ್ಮಗಳು ಪುರುಷರಾಗಿದ್ದೀರಿ, ನನ್ನ ಆತ್ಮಿಕ ಮಕ್ಕಳಾಗಿದ್ದೀರಿ. ಪಾತ್ರವನ್ನಭಿನಯಿಸುವುದಕ್ಕಾಗಿ ಸ್ತ್ರೀ ಪುರುಷರಿಬ್ಬರೂ ಬೇಕು. ಆಗಲೇ ಮನುಷ್ಯ ಸೃಷ್ಟಿಯ ವೃದ್ಧಿಯಾಗುವುದು. ಈ ಮಾತುಗಳು ನಿಮ್ಮ ವಿನಃ ಯಾರೂ ತಿಳಿದುಕೊಂಡಿಲ್ಲ. ಬಲೆ ನಾವೆಲ್ಲ ಸಹೋದರರೆಂದು ಹೇಳುತ್ತಾರೆ, ಆದರೆ ಅರಿತುಕೊಂಡಿಲ್ಲ. ಈಗ ನೀವು ಹೇಳುತ್ತೀರಿ, ಬಾಬಾ ತಮ್ಮಿಂದ ನಾವು ಅನೇಕ ಬಾರಿ ಆಸ್ತಿಯನ್ನು ತೆಗೆದುಕೊಂಡಿದ್ದೇವೆ. ಆತ್ಮಕ್ಕೆ ಇದು ನಿಶ್ಚಯವಾಗಿ ಬಿಡುತ್ತದೆ. ಆತ್ಮವು ತಂದೆಯನ್ನು ಅವಶ್ಯವಾಗಿ ನೆನಪು ಮಾಡುತ್ತದೆ. ಓ ತಂದೆಯೇ, ದಯೆ ತೋರಿಸಿ, ತಾವೀಗ ಬಂದು ಬಿಡಿ. ನಾವೆಲ್ಲರೂ ತಮ್ಮ ಮಕ್ಕಳಾಗುತ್ತೇವೆ. ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳನ್ನು ತೊರೆದು ನಾವಾತ್ಮಗಳು ತಾವೊಬ್ಬರನ್ನೇ ನೆನಪು ಮಾಡುತ್ತೇವೆ. ಅಂದಾಗ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂದು ತಂದೆಯು ತಿಳಿಸಿದ್ದಾರೆ.
ತಂದೆಯಿಂದ ನಾವು ಆಸ್ತಿಯನ್ನು ಹೇಗೆ ಪಡೆಯುತ್ತೇವೆ? ಪ್ರತಿ 5,000 ವರ್ಷಗಳ ನಂತರ ನಾವು ಹೇಗೆ ಈ ದೇವತೆಗಳಾಗುತ್ತೇವೆ ಎಂಬುದನ್ನು ಅರಿತುಕೊಳ್ಳಬೇಕಲ್ಲವೇ? ಸ್ವರ್ಗದ ಆಸ್ತಿಯು ಯಾರಿಂದ ಸಿಗುತ್ತದೆ ಎಂಬುದನ್ನು ನೀವೀಗ ತಿಳಿದುಕೊಂಡಿದ್ದೀರಿ. ಮಕ್ಕಳನ್ನು ಸ್ವರ್ಗವಾಸಿಗಳನ್ನಾಗಿ ಮಾಡುತ್ತಾರೆಯೇ ಹೊರತು ತಂದೆಯು ಸ್ವರ್ಗವಾಸಿಯಲ್ಲ. ತಾವು ಮಾತ್ರ ನರಕದಲ್ಲಿಯೇ ಬರುತ್ತೀರಿ. ನೀವು ತಂದೆಯನ್ನು ನರಕದಲ್ಲಿಯೇ ತಮೋಪ್ರಧಾನರಾದಾಗ ಕರೆಯುತ್ತೀರಿ. ಇದು ತಮೋಪ್ರಧಾನ ಪ್ರಪಂಚವಾಗಿದೆ. ಸತೋಪ್ರಧಾನ ಪ್ರಪಂಚವಿತ್ತು. 5,000 ವರ್ಷಗಳ ಹಿಂದೆ ಇವರ ರಾಜ್ಯವಿತ್ತು. ಈ ಮಾತುಗಳನ್ನು ವಿದ್ಯೆಯನ್ನು ನೀವು ಈಗಲೇ ತಿಳಿದುಕೊಂಡಿದ್ದೀರಿ. ಇದು ಮನುಷ್ಯರಿಂದ ದೇವತೆಗಳಾಗುವ ವಿದ್ಯೆಯಾಗಿದೆ. ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಿದರು. ಸದ್ಗುರು ಮಕ್ಕಳಾಗಿ ವಾರಸುದಾರರಾದರೆಂದರೆ ತಂದೆಯು ತಿಳಿಸುತ್ತಾರೆ, ನೀವೆಲ್ಲ ಆತ್ಮಗಳು ನನ್ನ ಮಕ್ಕಳಾಗಿದ್ದೀರಿ. ನಿಮಗೆ ಆಸ್ತಿಯನ್ನು ಕೊಡುತ್ತೇನೆ. ನೀವೆಲ್ಲರೂ ಪರಸ್ಪರ ಸಹೋದರರಾಗಿದ್ದೀರಿ. ನಿವಾಸ ಸ್ಥಾನವೂ ಸಹ ಮೂಲವತನ ಅಥವಾ ನಿರ್ವಾಣಧಾಮವಾಗಿದೆ. ಅದಕ್ಕೆ ನಿರಾಕಾರಿ ಪ್ರಪಂಚವೆಂದು ಹೇಳುತ್ತೀರಿ. ಎಲ್ಲ ಆತ್ಮಗಳು ಅಲ್ಲಿರುತ್ತೀರಿ. ಈ ಸೂರ್ಯಚಂದ್ರರಿಗಿಂತಲೂ ಅತಿ ಮೇಲೆ ನಿಮ್ಮ ಮಧುರ ಶಾಂತಿಧಾಮವಿದೆ. ಆದರೆ ಅಲ್ಲಿ ಹೋಗಿ ಕುಳಿತು ಬಿಡುವಂತಿಲ್ಲ. ಅಲ್ಲಿ ಕುಳಿತುಕೊಂಡು ಏನು ಮಾಡುತ್ತೀರಿ? ಅದು ಜಡಸ್ಥಿತಿಯಾಗಿ ಬಿಡುತ್ತದೆ. ಆತ್ಮವು ಇಲ್ಲಿ ಪಾತ್ರದಲ್ಲಿ ಬಂದಾಗ ಚೈತನ್ಯವೆಂದು ಕರೆಸಿಕೊಳ್ಳುವಿರಿ. ಆತ್ಮವು ಚೈತನ್ಯವೇ ಆಗಿದೆ. ಆದರೆ ಪಾತ್ರವನ್ನಭಿನಯಿಸದಿದ್ದರೆ ಜಡವಾಯಿತಲ್ಲವೇ? ನೀವು ಇಲ್ಲಿ ನಿಂತು ಬಿಡಿ. ಕೈಕಾಲುಗಳನ್ನು ಅಲುಗಾಡಿಸಬೇಡಿ. ಆಗ ಜಡವಾದಿರಲ್ಲವೇ? ಸತ್ಯಯುಗದಲ್ಲಂತೂ ಸ್ವಾಭಾವಿಕ ಶಾಂತಿ ಇರುತ್ತದೆ. ಆತ್ಮಗಳು ಜಡವಾಗಿರುತ್ತಾರೆ. ಪಾತ್ರವನ್ನೇನೂ ಅಭಿನಯಿಸುವುದಿಲ್ಲ. ಆದರೆ ಪಾತ್ರವನ್ನಭಿನಯಿಸುವುದರಲ್ಲಿಯೇ ಶೋಭೆ ಇದೆ. ಶಾಂತಿಧಾಮದಲ್ಲೇನು ಶೋಭೆ ಇರುವುದು? ಆತ್ಮವು ಸುಖ ದುಃಖದ ಅನುಭವದಿಂದ ದೂರವಿರುತ್ತಾರೆ. ಪಾತ್ರವನ್ನೇ ಅಭಿನಯಿಸಲಿಲ್ಲವೆಂದರೆ ಅಲ್ಲಿರುವುದರಿಂದ ಏನು ಪ್ರಯೋಜನ? ಮೊಟ್ಟಮೊದಲು ಸುಖದ ಪಾತ್ರವನ್ನಭಿನಯಿಸಬೇಕಾಗಿದೆ. ಪ್ರತಿಯೊಬ್ಬರಿಗೂ ಪಾತ್ರವು ಮೊದಲಿನಿಂದಲೇ ಸಿಕ್ಕಿದೆ. ಕೆಲವರು ಹೇಳುತ್ತಾರೆ, ನಮಗಂತೂ ಮೋಕ್ಷವೂ ಬೇಕು. ನೀರಿನ ಗುಳ್ಳೆಯು ನೀರಿನಲ್ಲಿ ಸೇರಿ ಹೋಯಿತು. ಆತ್ಮವೆಂದರೆ ಏನೂ ಇಲ್ಲ ಎಂದು ಹೇಳುತ್ತಾರೆ. ಪಾತ್ರವನ್ನೇನು ಅಭಿನಯಿಸದಿದ್ದರೆ ಜಡವೆಂದು ಹೇಳುತ್ತಾರೆ. ಚೈತನ್ಯವಾಗಿದ್ದರೂ ಜಡವಾಗಿದ್ದರೆ ಏನು ಪ್ರಯೋಜನ? ಆ ಪಾತ್ರವನ್ನಂತೂ ಎಲ್ಲರೂ ಅಭಿನಯಿಸಲೇಬೇಕಾಗಿದೆ. ನಾಯಕ ನಾಯಕಿಯ ಪಾತ್ರವು ಮುಖ್ಯವೆಂದು ಹೇಳಲಾಗುತ್ತದೆ. ನೀವು ಮಕ್ಕಳಿಗೆ ನಾಯಕ ನಾಯಕಿಯ ಬಿರುದು ಸಿಗುತ್ತದೆ. ಆತ್ಮವೇ ಪಾತ್ರವನ್ನಭಿನಯಿಸುತ್ತದೆ. ಮೊದಲು ಸುಖದ ರಾಜ್ಯ ಮಾಡುತ್ತದೆ. ನಂತರ ರಾವಣನ ದುಃಖದ ರಾಜ್ಯದಲ್ಲಿ ಹೋಗುತ್ತದೆ. ಈಗ ತಂದೆಯು ತಿಳಿಸುತ್ತಾರೆ, ನೀವು ಮಕ್ಕಳು ಎಲ್ಲರಿಗೆ ಈ ಸಂದೇಶವನ್ನು ಕೊಡಿ. ಶಿಕ್ಷಕರಾಗಿ ಅನ್ಯರಿಗೂ ತಿಳಿಸಿ. ಯಾರು ಶಿಕ್ಷಕರಾಗುವುದಿಲ್ಲವೋ ಅವರ ಪದವಿಯು ಕಡಿಮೆಯಾಗುವುದು. ಶಿಕ್ಷಕರಾಗದೆ ಆಶೀರ್ವಾದವು ಹೇಗೆ ಸಿಗುವುದು? ಯಾರಿಗಾದರೂ ಹಣ ಕೊಟ್ಟರೆ ಅವರು ಖುಷಿಯಾಗುತ್ತಾರಲ್ಲವೇ? ಈ ಬ್ರಹ್ಮ ಕುಮಾರ ಕುಮಾರಿಯರು ನಮ್ಮ ಮೇಲೆ ದಯೆ ತೋರಿಸುತ್ತಾರೆ. ನಮ್ಮನ್ನು ಹೇಗಿದ್ದವರನ್ನು ಹೇಗೆ ಮಾಡುತ್ತಾರೆಂದು ಆಂತರ್ಯದಲ್ಲಿ ತಿಳಿಯುತ್ತಾರೆ. ಹಾಗೆ ನೋಡಿದರೆ ಮಹಿಮೆಯೆಲ್ಲವೂ ಒಬ್ಬ ತಂದೆಗೆ ಮಾಡುತ್ತಾರೆ. ವಾ ಬಾಬಾ, ತಾವು ಈ ಮಕ್ಕಳ ಮೂಲಕ ನಮ್ಮ ಎಷ್ಟೊಂದು ಕಲ್ಯಾಣ ಮಾಡುತ್ತೀರಿ. ಯಾರದ್ದೋ ಮುಖಾಂತರವಂತೂ ಆಗುತ್ತದೆ ಎಲ್ಲವೇ? ತಂದೆಯು ಮಾಡಿಸುವವರಾಗಿದ್ದಾರೆ. ನಿಮ್ಮ ಮೂಲಕ ಮಾಡಿಸುತ್ತಾರೆ. ನಿಮ್ಮದು ಕಲ್ಯಾಣವಾಗುತ್ತದೆ ಮತ್ತು ನೀವು ಅನ್ಯರ ಕಲ್ಯಾಣವನ್ನು ಮಾಡುತ್ತೀರಿ. ಯಾರು ಹೇಗೆ ಸೇವೆ ಮಾಡುವರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುವರು. ರಾಜರಾಗಬೇಕೆಂದರೆ ಪ್ರಜೆಗಳನ್ನು ತಯಾರು ಮಾಡಬೇಕಾಗಿದೆ. ಮತ್ತೆ ಯಾರು ಒಳ್ಳೆಯ
ನಂಬರಿನಲ್ಲಿ ಬರುವರೋ ಅವರು ಸಹ ರಾಜರಾಗುತ್ತಾರೆ. ಮಾಲೆಯಾಗುತ್ತದೆ ಎಲ್ಲವೇ ಅಂದಾಗ ನಾವು ಮಾಲೆಯಲ್ಲಿ ಯಾವ ನಂಬರಿನವರಾಗುತ್ತೇವೆ ಎಂದು ತಮ್ಮನ್ನು ಕೇಳಿಕೊಳ್ಳಬೇಕು. ನವರತ್ನಗಳೇ ಮುಖ್ಯವಾಗಿದೆಯಲ್ಲವೇ, ಅದರ ನಡುವೆ ವಜ್ರವನ್ನಿಡುತ್ತಾರೆ. ಅಂದರೆ ನಡುವೆ ವಜ್ರವನ್ನಾಗಿ ಮಾಡುವ ತಂದೆಯ ಚಿಹ್ನೆಯಾಗಿ ವಜ್ರವನ್ನು ತೋರಿಸುತ್ತಾರೆ. ಮಾಲೆಯಲ್ಲಿ ಮೇಲೆ ಹೂವಿರುತ್ತದೆ ಎಲ್ಲವೇ, ಈ ಹೂವಿನ ಸಂಕೇತವೂ ಸಹ ತಂದೆಯದ್ದಾಗಿದೆ. ಯಾರು ಮುಖ್ಯ ಮಣಿಗಳಾಗುತ್ತಾರೆ, ಯಾರು ರಾಜ್ಯದಲ್ಲಿ ಬರುತ್ತಾರೆ, ಇದೆಲ್ಲವೂ ಅಂತಿಮದಲ್ಲಿ ನಿಮಗೆ ತಿಳಿಯುತ್ತದೆ. ಅಂತಿಮದಲ್ಲಿ ನಿಮಗೆ ಎಲ್ಲ ಸಾಕ್ಷಾತ್ಕಾರಗಳು ಆಗುತ್ತವೆ. ಹೇಗೆ ಇವರೆಲ್ಲರೂ ಶಿಕ್ಷೆಯನ್ನು ಅನುಭವಿಸುತ್ತಾರೆ ಎಂಬುದನ್ನು ನೀವು ನೋಡುತ್ತೀರಿ. ಆರಂಭದಲ್ಲಿ ಸೂಕ್ಷ್ಮವತನದಿಂದ ನೋಡುತ್ತಿದ್ದೀರಿ. ಹಾಗೆಯೇ ಇದು ಸಹ ಗುಪ್ತವಾಗಿದೆ. ಆತ್ಮವು ಶಿಕ್ಷೆಗಳನ್ನು ಎಲ್ಲಿ ಅನುಭವಿಸುತ್ತದೆ ಎನ್ನುವುದೂ ಸಹ ನಾಟಕದಲ್ಲಿದೆ. ಗರ್ಭ ಜೈಲಿನಲ್ಲಿ ಶಿಕ್ಷೆಗಳು ಸಿಗುತ್ತವೆ. ಜೈಲಿನಲ್ಲಿ ಧರ್ಮರಾಜನನ್ನು ನೋಡುತ್ತಾರೆ. ನಂತರ ನಮ್ಮನ್ನು ಹೊರಗೆ ತೆಗೆಯಿರಿ ಎಂದು ಹೇಳುತ್ತಾರೆ. ರೋಗ ಇತ್ಯಾದಿಗಳು ಬರುತ್ತವೆ ಎಂದರೂ ಸಹ ಇದು ಕರ್ಮದ ಲೆಕ್ಕಾಚಾರವಲ್ಲವೇ? ಇವೆಲ್ಲವೂ ತಿಳಿದುಕೊಳ್ಳುವುದಾಗಿದೆ. ತಂದೆಯು ಅವಶ್ಯವಾಗಿ ಸತ್ಯವನ್ನೇ ತಿಳಿಸುತ್ತಾರೆ. ನೀವೀಗ ಸತ್ಯವಂತರಾಗುತ್ತೀರಿ. ಯಾರು ತಂದೆಯಿಂದ ಶಕ್ತಿಯನ್ನು ಪಡೆಯುವರೋ ಅವರಿಗೆ ಸತ್ಯವಂತರೆಂದು ಕರೆಯಲಾಗುವುದು. ನೀವು ವಿಶ್ವದ ಮಾಲೀಕರಾಗುತ್ತೀರಲ್ಲವೇ? ಎಷ್ಟೊಂದು ಶಕ್ತಿ ಇರುತ್ತದೆ. ಅಲ್ಲಿ ಯಾವುದೇ ಏರುಪೇರಿನ ಮಾತಿಲ್ಲ. ಶಕ್ತಿಯು ಕಡಿಮೆ ಇದ್ದರೆ ಎಷ್ಟೊಂದು ಏರುಪೇರುಗಳಾಗುತ್ತವೆ. ನೀವು ಮಕ್ಕಳಿಗೆ ಈಗ ಅರ್ಧಕಲ್ಪಕ್ಕಾಗಿ ಶಕ್ತಿಯೂ ಸಿಗುತ್ತದೆ. ಅದರಲ್ಲಿಯೂ ನಂಬರ್ವಾರ್ ಪುರುಷಾರ್ಥದನುಸಾರ ಯಾರೆಷ್ಟು ಮಾಡುವರೋ ಅಷ್ಟು ಶಕ್ತಿಯನ್ನು ಪಡೆಯುತ್ತಾರೆ. ಎಲ್ಲರೂ ಒಂದೇ ಸಮನಾದ ಶಕ್ತಿಯನ್ನು ಪಡೆಯುವುದಿಲ್ಲ ಅಥವಾ ಒಂದೇ ಸಮನಾದ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ. ಇದು ಸಹ ಮೊದಲೇ ನಿಗದಿಯಾಗಿದೆ. ನಾಟಕದಲ್ಲಿ ಅನಾದಿ ನೋಂದಾವಣೆಯಾಗಿದೆ. ಕೆಲವರು ಅಂತಿಮದಲ್ಲಿ ಬರುತ್ತಾರೆ. ಒಂದೆರಡು ಜನ್ಮಗಳನ್ನು ತೆಗೆದುಕೊಂಡು ಶರೀರ ಬಿಡುತ್ತಾರೆ. ಹೇಗೆ ದೀಪಾವಳಿಯಲ್ಲಿ ಸೊಳ್ಳೆಗಳು ರಾತ್ರಿಯಲ್ಲಿ ಜನ್ಮ ತೆಗೆದುಕೊಳ್ಳುತ್ತವೆ ಮತ್ತು ಬೆಳಗ್ಗೆ ಸತ್ತು ಹೋಗುತ್ತವೆ. ಅವಂತೂ ಲೆಕ್ಕವಿಲ್ಲದಷ್ಟಿರುತ್ತವೆ. ಮನುಷ್ಯರಿಗಾದರೂ ಲೆಕ್ಕವಿರುತ್ತದೆ. ಮೊಟ್ಟ ಮೊದಲು ಯಾವ ಆತ್ಮಗಳು ಬರುವರೋ ಅವರ ಆಯಸ್ಸು ಎಷ್ಟು ದೀರ್ಘವಾಗಿರುತ್ತದೆ. ನಾವು ಬಹಳ ದೀರ್ಘಾಯಸ್ಸಿನವರಾಗುತ್ತೇವೆಂದು ನೀವು ಮಕ್ಕಳಿಗೆ ಖುಷಿಯಾಗಬೇಕು. ನೀವು ಪೂರ್ಣ ಪಾತ್ರವನ್ನು ಅಭಿನಯಿಸುತ್ತೀರಿ. ನೀವು ಹೇಗೆ ಪೂರ್ಣ ಪಾತ್ರವನ್ನು ಅಭಿನಯಿಸುತ್ತೀರೆಂದು ತಂದೆಯು ನಿಮಗೆ ತಿಳಿಸುತ್ತಾರೆ. ವಿದ್ಯೆಯ ಅನುಸಾರ ಪಾತ್ರವನ್ನಭಿನಯಿಸಲು ಮೇಲಿನಿಂದ ಬರುತ್ತೀರಿ. ನಿಮ್ಮದು ಇದು ಹೊಸ ಪ್ರಪಂಚಕ್ಕಾಗಿ ಹೊಸ ವಿದ್ಯೆಯಾಗಿದೆ. ತಂದೆಯು ತಿಳಿಸುತ್ತಾರೆ, ನಾನು ನಿಮಗೆ ಅನೇಕ ಬಾರಿ ಓದಿಸುತ್ತೇನೆ. ನಂತರ ಈ ವಿದ್ಯೆಯು ಅವಿನಾಶಿಯಾಗಿ ಬಿಡುತ್ತದೆ. ಇದರಿಂದ ನೀವು ಅರ್ಧಕಲ್ಪದ ಪ್ರಾರಬ್ಧವನ್ನು ಪಡೆಯುತ್ತೀರಿ. ಆ ವಿನಾಶಿ ವಿದ್ಯೆಯಿಂದ ಅಲ್ಪಕಾಲದ ಸುಖವೂ ಸಿಗುತ್ತದೆ. ಈಗ ಯಾರಾದರೂ ವಕೀಲರಾಗುತ್ತಾರೆಂದರೆ ಮತ್ತೆ ಕಲ್ಪದ ನಂತರವೂ ವಕೀಲರಾಗುತ್ತಾರೆ. ನೀವು ತಿಳಿದುಕೊಂಡಿದ್ದೀರಿ, ಯಾವುದೆಲ್ಲ ಎಲ್ಲರ ಪಾತ್ರವಿದೆಯೋ ಅದೇ ಪಾತ್ರವು ಕಲ್ಪಕಲ್ಪವೂ ಅಭಿನಯಿಸಲ್ಪಡುತ್ತಾ ಇರುವುದು. ದೇವತೆಗಳಾಗಿರಲಿ ಅಥವಾ ಶೂದ್ರರಾಗಿರಲಿ, ಕಲ್ಪಕಲ್ಪವೂ ಯಾವ ಪಾತ್ರವನ್ನು ಅಭಿನಯಿಸುತ್ತಾ ಬಂದಿರುವರೋ ಅದೇ ಪಾತ್ರವು ಈಗ ಅಭಿನಯಿಸಲ್ಪಡುತ್ತದೆ. ಅದರಲ್ಲಿ ಯಾವುದೇ ವ್ಯತ್ಯಾಸವಾಗಲು ಸಾಧ್ಯವಿಲ್ಲ. ಪ್ರತಿಯೊಬ್ಬರೂ ತಮ್ಮ ಪಾತ್ರವನ್ನು ಅಭಿನಯಿಸುತ್ತಿರುತ್ತಾರೆ. ಇದು ಮಾಡಲ್ಪಟ್ಟ ನಾಟಕವಾಗಿದೆ. ಪುರುಷಾರ್ಥವು ದೊಡ್ಡದೋ ಅಥವಾ ಪ್ರಾರಬ್ಧವು ದೊಡ್ಡದೋ ಎಂದು ಕೇಳುತ್ತಾರೆ. ಈಗ ಪುರುಷಾರ್ಥವಿಲ್ಲದೆ ಪ್ರಾರಬ್ಧವು
ಸಿಗುವುದಿಲ್ಲ. ನಾಟಕದನುಸಾರ ಪುರುಷಾರ್ಥದಿಂದ ಪ್ರಾರಬ್ಧವು ಸಿಗುತ್ತದೆ. ಇದೆಲ್ಲ ಭಾರವು ನಾಟಕದ ಮೇಲೆ ಬಂದು ಬಿಡುವುದು. ಕೆಲವರು ಪುರುಷಾರ್ಥ ಮಾಡುತ್ತಾರೆ, ಕೆಲವರು ಮಾಡುವುದಿಲ್ಲ. ಬರುತ್ತಾರೆ, ಆದರೂ ಸಹ ಪುರುಷಾರ್ಥ ಮಾಡದೇ ಇದ್ದರೆ ಪ್ರಾರಬ್ಧವು ಸಿಗುವುದಿಲ್ಲ. ಇಡೀ ಪ್ರಪಂಚದಲ್ಲಿ ಯಾವುದೆಲ್ಲ ಪಾತ್ರವು ನಡೆಯುತ್ತದೆಯೋ ಇದೆಲ್ಲವೂ ಮಾಡಲ್ಪಟ್ಟ ನಾಟಕವಾಗಿದೆ. ಆತ್ಮದಲ್ಲಿ ಆದಿಯಿಂದ ಅಂತ್ಯದವರೆಗೆ ಮೊದಲಿನಿಂದಲೇ ಪಾತ್ರವು ನಿಗದಿಯಾಗಿದೆ. ಹೇಗೆ ನೀವಾತ್ಮಗಳಲ್ಲಿ 84 ಜನ್ಮಗಳ ಪಾತ್ರವಿದೆ. ಆತ್ಮವು ವಜ್ರ ಸಮಾನವೂ ಆಗುತ್ತದೆ ಮತ್ತು ಕವಡೆಯ ಸಮಾನವೂ ಆಗುತ್ತದೆ. ಇದೆಲ್ಲ ಮಾತುಗಳನ್ನು ಈಗ ನೀವು ಈ ಸಮಯದಲ್ಲಿ ಕೇಳುತ್ತೀರಿ. ಶಾಲೆಯಲ್ಲಿ ಒಂದು ವೇಳೆ ಯಾರಾದರೂ ಅನುತ್ತೀರ್ಣರಾಗಿ ಬಿಟ್ಟರೆ ಇವರು ಬುದ್ಧಿಹೀನರಾಗಿದ್ದಾರೆ, ಇವರಿಗೆ ಧಾರಣೆಯಾಗುವುದಿಲ್ಲ ಎಂದು ಹೇಳುತ್ತಾರೆ. ಇದಕ್ಕೆ ವಿಭಿನ್ನ ವೃಕ್ಷ, ವಿಭಿನ್ನ ಲಕ್ಷಣಗಳೆಂದು ಹೇಳಲಾಗುತ್ತದೆ. ಈ ವಿಭಿನ್ನ ವೃಕ್ಷದ ಜ್ಞಾನವನ್ನು ತಂದೆಯೇ ತಿಳಿಸುತ್ತಾರೆ. ಕಲ್ಪವೃಕ್ಷವನ್ನು ಕುರಿತು ತಿಳಿಸುತ್ತಾರೆ. ಆಲದ ಮರದ ಉದಾಹರಣೆಯೂ ಸಹ ಇದರ ಮೇಲಿದೆ. ಅದರ ಶಾಖೆಗಳು ಬಹಳ ಹರಡುತ್ತವೆ. ಮಕ್ಕಳು ತಿಳಿದುಕೊಂಡಿದ್ದೀರಿ, ಆತ್ಮವು ಅವಿನಾಶಿಯಾಗಿದೆ. ಶರೀರವಂತೂ ವಿನಾಶವಾಗಿ ಬಿಡುತ್ತದೆ. ಆತ್ಮವೇ ಧಾರಣೆ ಮಾಡುತ್ತದೆ. ಆತ್ಮವೇ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತದೆ. ಶರೀರಗಳಂತೂ ಬದಲಾಗುತ್ತಾ ಹೋಗುತ್ತವೆ. ಆತ್ಮವು ಅದೇ ಆಗಿದೆ. ಆತ್ಮವೇ ಭಿನ್ನ ಭಿನ್ನ ಶರೀರವನ್ನು ತೆಗೆದುಕೊಂಡು ಸ್ಥಿತಿಯಲ್ಲಿರಬೇಕಾಗಿದೆ. ನಾವಾತ್ಮಗಳು ಪುರುಷರಾಗಿದ್ದೇವೆ. ನಾವು ತಂದೆಯಿಂದ ಪೂರ್ಣ ಆಸ್ತಿಯನ್ನು ತೆಗೆದುಕೊಳ್ಳಬೇಕಾಗಿದೆ. ಮನುಷ್ಯರಿಂದ ದೇವತೆಗಳಾಗುವ ವಿದ್ಯೆಯನ್ನು ಓದಬೇಕು ಮತ್ತು ಓದಿಸಬೇಕಾಗಿದೆ. ಇಡೀ ಪ್ರಪಂಚದಲ್ಲಿ ಯಾವುದೆಲ್ಲ ಪಾತ್ರವು ನಡೆಯುತ್ತದೆಯೋ ಇದೆಲ್ಲವೂ ಮಾಡಲ್ಪಟ್ಟಂತಹ ನಾಟಕವಾಗಿದೆ. ಇದರಲ್ಲಿ ಪುರುಷಾರ್ಥ ಮತ್ತು ಪ್ರಾರಬ್ಧ ಎರಡೂ ನಿಗದಿಯಾಗಿದೆ. ಪುರುಷಾರ್ಥವಿಲ್ಲದೆ ಪ್ರಾರಬ್ಧವು ಸಿಗಲು ಸಾಧ್ಯವಿಲ್ಲ. ಈ ಮಾತನ್ನು ಬಹಳ ಚೆನ್ನಾಗಿ ಅರಿತುಕೊಳ್ಳಬೇಕಾಗಿದೆ. ವರದಾನ: ಯಾವುದೇ ಸೇವೆ ಸತ್ಯ ಮನಸ್ಸಿನಿಂದ ಹಾಗೂ ಲಗನ್ನಿಂದ ಮಾಡುವಂತಹ ಸತ್ಯ ಆತ್ಮೀಯ ಸೇವಾಧಾರಿ ಭವ. ಸೇವೆ ಯಾವುದೇ ಆಗಿರಲಿ, ಆದರೆ ಅದನ್ನು ಸತ್ಯ ಹೃದಯದಿಂದ ಲಗನ್ನಿಂದ ಮಾಡಿದ್ದೇ ಆದರೆ ಅದಕ್ಕೆ 100 ಮಾರ್ಕ್ಸ್ ಸಿಗುವುದು. ಸೇವೆ ಸಿಡುಕಿನಿಂದ ಕೂಡಿರಬಾರದು. ಸೇವೆ ಕೆಲಸ ಮುಗಿಸುವುದಕ್ಕಾಗಿ ಮಾಡುವುದಲ್ಲ. ನಿಮ್ಮ ಸೇವೆಯೇ ಆಗಿದೆ ಕೆಟ್ಟಿರುವುದನ್ನು ಸರಿಪಡಿಸುವುದು, ಎಲ್ಲರಿಗೂ ಸುಖ ಕೊಡುವುದು, ಆತ್ಮಗಳಿಗೆ ಯೋಗ್ಯ ಮತ್ತು ಯೋಗಿಗಳನ್ನಾಗಿ ಮಾಡುವುದು, ಅಪಕಾರಿಗಳ ಮೇಲೂ ಉಪಕಾರ ಮಾಡಬೇಕು. ಸಮಯದಲ್ಲಿ ಪ್ರತಿಯೊಬ್ಬರಿಗೂ ಜೊತೆ ಹಾಗೂ ಸಹಯೋಗ ಕೊಡಬೇಕು. ಇಂತಹ ಸೇವೆ ಮಾಡುವವರೇ ಸತ್ಯ ಆತ್ಮೀಯ ಸೇವಾಧಾರಿಯಾಗಿದ್ದಾರೆ. ಸ್ಲೋಗನ್: ಪವಿತ್ರತೆಯೇ ಬ್ರಾಹ್ಮಣ ಜೀವನದ ನವೀನತೆಯಾಗಿದೆ. ಇದೇ ಜ್ಞಾನದ ಫೌಂಡೇಶನ್ ಆಗಿದೆ. ಒಳ್ಳೆಯದು. ಓಂ ಶಾಂತಿ.